ಆಲೂಗೆಡ್ಡೆನ ಅರ್ಧಕ್ಕೆ ಕಟ್ ಮಾಡಿ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಒಂದು ಬೌಲ್ನಲ್ಲಿ 3 ಸ್ಪೂನು ಮೈದಾ ಹಿಟ್ಟು ಹಾಕೋಬೇಕು. ಎರಡು ಸ್ಪೂನ್ ಕಾರ್ನ್ಫ್ಲೋರ್, ಕಾಲು ಟೀ ಸ್ಪೂನ್ ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ 1 ಕಪ್ ನೀರು ಹಾಕ್ಬಿಟ್ಟು ಗಂಟಿಲ್ಲದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ದೋಸೆ ಇಟ್ಟಿರುತ್ತಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಆ ಥರ ಇರಬೇಕು. ಮೂರು ಟೇಬಲ್ ಸ್ಪೂನ್ ಎಗ್ಲೆಸ್ ಮಿಯೋನೈಸ್ ಹಾಕಿ, 1 ಸ್ಪೂನ್ ಚಿಲ್ಲಿ ಸಾಸ್, 3 ಸ್ಪೂನ್ ಟೊಮೆಟೊ ಸಾಸ್, 1 2 3 ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಬರ್ಗರ್ ಸಾಸ್ ರೆಡಿ. One teaspoon red chili powder, 1 teaspoon jeera powder, 1 teaspoon ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಪಾತ್ರೆಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ, ರೆಡ್ ಚಿಲ್ಲಿ ಪೌಡರ್. ಈ ಪುಡಿಗಳನ್ನು, ಮಸಾಲೆ ಪುಡಿಗಳನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಮ್ಮಿ ಉರಿನಲ್ಲಿ. ಜೀರಾ ಪೌಡರ್, ಧನಿಯಾ ಪೌಡರ್, ಪೆಪ್ಪರ್ ಪೌಡರ್, ಅರಿಶಿನ, ಇಷ್ಟನ್ನು ಮಸಾಲೆ ಪದಾರ್ಥಗಳನ್ನು 1-2 ಸೆಕೆಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ರಾ ಸ್ಮೆಲ್ಲೆಲ್ಲ ಹೋಗಬೇಕು. ನಾನು ಫ್ರೈ ಮಾಡುವಾಗ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಮಸಾಲೆ ಪದಾರ್ಥಗಳನ್ನು ಫ್ರೈ ಮಾಡಿಕೊಂಡು ಬಟಾಣಿ ಹಾಕಬೇಕು. ಬಟಾಣಿನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ. ಈಗ ಬಟಾಣಿನ ಈ ಥರ ಎಲ್ಲ ಬೆರೆಯೋ ಥರ ಮಸಾಲೆ ಪದಾರ್ಥಗಳು ಈ ಥರ 1-2 ನಿಮಿಷ ಈ ಥರ ಹುರ್ಕೊಂಡು ಆಲೂಗೆಡ್ಡೆನ ಪುಡಿ ಮಾಡಿ ಹಾಕ್ತಾಯಿದ್ದೀನಿ. ಇದು ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ತೀವಲ್ಲ ಅದೇ ರೀತಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಒಂದು ಕಪ್ ಅವಲಕ್ಕಿನ ತೊಳೆದು
ಇದ್ರ ಜೊತೆಗೆ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅವಲಕ್ಕಿ ಹಾಕೋದು ಏನಕ್ಕಂದರೆ ಏನಾದ್ರು ನೀರಿನ ಅಂಶ ಇದ್ದರೆ ಅದು ಹೀರ್ಕೊಳ್ಳುತ್ತೆ, ಆಗ ಕ್ರಿಸ್ಪಿಯಾಗಿ ಬರುತ್ತೆ ಬರ್ಗರು. ಅದಕ್ಕೋಸ್ಕರ ನಾನು ಅವಲಕ್ಕಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ಸ್ಟವ್ ಆಫ್ ಮಾಡಿರಿ. ಇದು ತಣ್ಣಗಾದ್ಮೇಲೆ ಬರ್ಗರ್ ಮಾಡಬೇಕು, ಯಾಕಂದರೆ ಇದು ಬಿಸಿ ಇದ್ದಾಗ ಮಾಡೋಕ್ಕೆ ಹೋದರೆ ಕೈ ಸುಡುತ್ತೆ. ಈ ರೀತಿ ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಆಲೂಗಡ್ಡೆ ಪಲ್ಯನ ತಣ್ಣಗಾದ್ಮೇಲೆ ಆಲೂಗಡ್ಡೆ ಪ್ಯಾಟಿ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ನಲ್ಲಿ ಒಂದ್ಸರಿ ಈ ಥರ ಅದ್ದಬೇಕು. ಆಮೇಲೆ ಜೋಳದ ಹಿಟ್ಟದು ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕಿ ಇಮಿಡಿಯೇಟ್ಲಿ ಮತ್ತೆ ಇದನ್ನು ಬ್ರೆಡ್ ಕ್ರಮ್ಸ್ನಲ್ಲಿ ಡಿಪ್ ಮಾಡಬೇಕು. ಈ ರೀತಿ ಮಾಡಿ ತಯಾರು ಮಾಡಿ ಇಟ್ಕೋಬೇಕು. ಸ್ವಲ್ಪ ಆಲೂಗಡ್ಡೆ ಪಲ್ಯನ ಕೈನಲ್ಲಿ ಈ ಥರ ತಗೊಂಡು ರೌಂಡ್ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಈ ಆಂಬೊಡೆ ಅದೆಲ್ಲ ಮಾಡ್ತಿರಲ್ಲ ಆ ಥರನೇ ಈ ಥರ ಶೇಪ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಬ್ರೆಡ್ ಕ್ರಮ್ಸ್ ಮೇಲೆ ಹೊರಳಾಡಿಸಿ ಈ ಮಿಕ್ಸ್ಚರ್ನಲ್ಲಿ ಅದ್ದಿ ತಕ್ಷಣ ಮತ್ತೆ ಬ್ರೆಡ್ ಕ್ರಮ್ಸ್ ಮೇಲೆ ಹಾಕಿ ಈ ರೀತಿ ತಯಾರು ಮಾಡಿ ಇಟ್ಕೊಳ್ಳೋದು. ಕಾದಿದೆಯಾ ಅಂತ ನೋಡೋಣ. ನೋಡಿ ಅದು ಮೇಲೆ ಬಂದಿದೆ, ಈಗ ಕಾದಿದೆ ಅಂತ ಅರ್ಥ. ಈಗ ಒಂದೊಂದಾಗಿ ಬರ್ಗರ್ ಪ್ಯಾಟಿನ ಎಣ್ಣೆಲೆ ಹಾಕ್ತಿದ್ದೀನಿ. ನಿಧಾನವಾಗಿ ಹಾಕೊಳ್ಳಿ. ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡು ತಿರುವಾಕಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಣ್ಣೆಲಿ ಕರ್ಕೋಬೇಕು. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಬರ್ಗರ್ ಪ್ಯಾಟಿ ರೆಡಿಯಾಗಿದೆ. ಇದನ್ನು ಪೇಪರ್ ಟವಲ್ ಮೇಲೆ ಹಾಕ್ಕೊಳ್ಬೇಕು, ಯಾಕಂದರೆ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಅದೆಲ್ಲ ಹೋಗುತ್ತೆ. ಈಗ ಎಲ್ಲ ಬರ್ಗರ್ ಪ್ಯಾಟಿನ ಹಾಕೊಳ್ತಿದ್ದೀನಿ ಪೇಪರ್ ಟವಲ್ ಮೇಲೆ. ನಾನು ಸ್ವಲ್ಪ ಬನ್ಗೆ ಬಟರ್ ಹಾಕ್ಕೊಂಡು ಟೋಸ್ಟ್ ಮಾಡ್ಕೊಳ್ತೀನಿ. ಬರ್ಗರ್ ಬನ್ ಟೋಸ್ಟ್ ಆಗಿದೆ. ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ಬರ್ಗರ್ ಬನ್ನು ಟೋಸ್ಟ್ ಮಾಡಿಕೊಂಡು ಮಿಯೋನಿಸಸ್ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಎರಡೂ ಕಡೆ ಹಾಕಬೇಕು. ಲೆಟ್ಯೂಸ್ ಹಾಕ್ತಾಯಿದ್ದೀನಿ. ಮತ್ತು ಟೊಮೊಟೊ ಹಣ್ಣು, ಚೀಸ್, ಬರ್ಗರ್ ಪ್ಯಾಟಿ ಇಷ್ಟನ್ನು ಹಾಕಿ ಈಗ ವೆಜಿಟೇಬಲ್ ಬರ್ಗರ್ ರೆಡಿ.